ಹಾಯ್ ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಎಲ್ಲಿಯೋ ಸಿಕ್ಕಂತಹ ಒಂದು ಸುಂದರ ಹುಡುಗನ ಫೋಟೋ, ಅದನ್ನೇ ಯಾರಿಗೂ ಕಾಣಿಸ್ದಂತೆ ಬಚ್ಚಿಟ್ಕೊಂಡು ಪ್ರೀತಿಸುವಂತಹ ಒಂದು ಮುಗ್ಧ ಹುಡುಗಿ. ಜೀವನ ಕಳೆದ್ರೆ ಈ ಹುಡುಗನ ಜೊತೆನೆ ನಾನು ಕಳಿಬೇಕು ಅಂತ ಹೇಳಿ ಆಕೆ ಆಗಲೇ ಮನಸ್ಸಿನಲ್ಲೇ ನಿರ್ಧಾರ ಮಾಡಿಬಿಟ್ಟಿರ್ತಾಳೆ. ಚಿತ್ರ ವಿಚಿತ್ರ ಅನಿಸೋ ರೀತಿ ವಿಧಿಯ ಆಟ ನೋಡಿ ಆ ಹುಡುಗಿ ಮುಂದೆ ಅದೇ ಹುಡುಗನನ್ನು ಪ್ರೀತಿಸಿ ಮದುವೆ ಕೂಡ ಆಗ್ತಾಳೆ. ಕೇಳೋದಕ್ಕೆ ಯಾವುದೋ ಒಂದು ಸಿನಿಮಾದ ಒಂದು ರೊಮ್ಯಾಂಟಿಕ್ ಕಥೆಯಂತೆ ಅನ್ನಿಸ್ಬಹುದು. ಇತ್ತೀಚೆಗೆ ಇಹಲೋಕ ತ್ಯಜಿಸಿದಂತಹ ಖ್ಯಾತ ಗಾಯಕಿ ನಮ್ಮ ಜಾನಕಮ್ಮನವರ ಬಾಳಿನಲ್ಲಿ ಇಂಥದ್ದೊಂದು ಅಪರೂಪದ ಸುಂದರ ಪ್ರೇಮಕತೆ ಇತ್ತು ಅನ್ನುವಂತಹ ವಿಷಯ ಇಂದಿನ ತಲೆಮಾರಿನ ಅನೇಕರಿಗೆ ತಿಳಿದೇ ಇಲ್ಲ. ಇನ್ನು ಜಾನಕಮ್ಮ ಜನ್ಮಾಂತರದ ಒಡನಾಡಿಯಂತೆ ಪ್ರೀತಿಸಿದಂತಹ ಆ ರಾಜ್ಕುಮಾರನ ಜೊತೆಗಿನ ಈ ಒಂದು ಲವ್ ಸ್ಟೋರಿ ಬಗ್ಗೆ ಜಾನಕಮ್ಮನವರೇ ಹಿಂದೊಮ್ಮೆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿರ್ತಾರೆ. ನಮ್ಮದು ನಿಜಕ್ಕೂ ಒಂದು ಸುಂದರ ಪ್ರೇಮ ವಿವಾಹ. ನಾನು ಹೈದರಾಬಾದ್ನಲ್ಲಿ ನನ್ನ ಚಿಕ್ಕಪ್ಪ ಚಂದ್ರಶೇಖರ್ ಅವರೊಂದಿಗೆ ಇರ್ತಾ ಇದ್ದೆ. ಅವರು ನಾಟಕಗಳಲ್ಲಿ ನಟನೆ ಮಾಡ್ತಾ ಇದ್ರು. ನಾಟಕದ ಮೇಕಪ್ ಬದಲಾಯಿಸೋ ಸಮಯದಲ್ಲಿ ಪ್ರೇಕ್ಷಕರನ್ನು ರಂಜಿಸೋದಕ್ಕೆ ನಾನು ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನು ಹಾಡ್ತಾ ಇದ್ದೆ. ಒಂದು ದಿನ ನನ್ನ ಚಿಕ್ಕಪ್ಪನ ಜೇಬಿನಿಂದ ರಾಮ್ ಪ್ರಸಾದ್ ಅವರ ಒಂದು ಫೋಟೋ ಕೆಳಗೆ ಬೀಳುತ್ತೆ. ನಾನು ಯಾರಿಗೂ ಗೊತ್ತಾಗದಂತೆ ಆ ಫೋಟೋವನ್ನು ಎತ್ತಿ ಬಚ್ಚಿಟ್ಕೊಳ್ತೇನೆ. ಆ ಫೋಟೋ ನೋಡಿದ ಕ್ಷಣದಲ್ಲೇ ನಾನು ಅವರನ್ನು ಪ್ರೀತಿ ಮಾಡೋದಕ್ಕೆ ಕೂಡ ಶುರು ಮಾಡ್ತೇನೆ. ನಮ್ಮಿಬ್ಬರ ನಡುವೆ ಜನ್ಮಾಂತರದ ಅಪರಿಚಿತ ಸಂಬಂಧ ಇದ್ದಂತೆ ನನಗೆ ಭಾಸ ಆಗ್ತಾ ಇತ್ತು ಅಂತ ಹೇಳಿ ಜಾನಕಮ್ಮ ಹಳೆಯದನ್ನು ನೆನಪಿಸ್ಕೊಂಡಿದ್ರು. ಅದಾದ ಕೆಲವು ದಿನಗಳ ನಂತರ ಚಿಕ್ಕಪ್ಪನ ಮೂಲಕನೇ ರಾಮ್ ಪ್ರಸಾದ್ ಅವರ ಪರಿಚಯ ಕೂಡ ಜಾನಕಮ್ಮ ಅವರಿಗೆ ಆಗತ್ತೆ. ಜಾನಕಿ ಅವರ ಗಾಯನ ಪ್ರತಿಭೆಯನ್ನು ಗುರುತಿಸಿದಂತಹ ರಾಮ್ ಪ್ರಸಾದ್, ಈ ಹುಡುಗಿ ಕೇವಲ ನಾಟಕಗಳಲ್ಲಿ ಹಾಡೋದಕ್ಕೆ ಸೀಮಿತ ಆಗಬಾರ್ದು, ಸಿನಿಮಾಗಳಲ್ಲಿ ಇವರಿಗೆ ಒಂದು ದೊಡ್ಡ ಅವಕಾಶಗಳು ಸಿಗಬೇಕು, ಭವಿಷ್ಯದಲ್ಲಿ ಇಡೀ ದೇಶವೇ ಹೆಮ್ಮೆ ಪಡುವಂತಹ ಗಾಯಕಿ ಆಗ್ತಾಳೆ ಅಂತ ಹೇಳಿ ಅವತ್ತೇ ನನ್ನ ಭವಿಷ್ಯವನ್ನು ಹೇಳಿರ್ತಾರೆ. ರಾಮ್ ಪ್ರಸಾದ್ ಅವರಿಗೆ ಜಾನಕಿ ಅವರು ಹಾಡುವಂತಹ ಪ್ರತಿಯೊಂದು ಹಾಡು ಕೂಡ ಇಷ್ಟ ಆಗ್ತಾ ಇತ್ತು. ಅದರಲ್ಲಿಯೂ ರಸಿಕಾ ಬಾಲಂ ಎನ್ನುವಂತಹ ಹಾಡು ಅವರ ಆಲ್ ಟೈಮ್ ಫೇವ್ರೆಟ್ ಆಗಿತ್ತು. ಆ ಪ್ರೀತಿ ಮತ್ತು ಪ್ರೋತ್ಸಾಹದ ಜರ್ನಿ ಮುಂದೆ 1959ರಲ್ಲಿ ಇವರಿಬ್ಬರ ಮದುವೆಯಾಗಿ ಬದಲಾಗುತ್ತೆ. ನಾನು ರೆಕಾರ್ಡಿಂಗ್ಗೆ ಹೋದಾಗಲೆಲ್ಲ ಅವರು ನನ್ನನ್ನು ಒಂದೇ ಒಂದು ದಿನಾನೂ ಸಹ ಒಂಟಿಯಾಗಿ ಕಳಿಸ್ತಾ ಇರಲಿಲ್ಲ. ತಮ್ಮ ಇಡೀ ಜೀವನವನ್ನು ನನಗಾಗಿ ಹಾಗೆ ನನ್ನ ಸಂಗೀತ ಸಾಧನೆಗಾಗಿ ಮುಡುಪಾಗಿಟ್ಟಿರ್ತಾರೆ. ಅವರ ಆ ಬೆಂಬಲ ಇಲ್ಲದೆ ಹೋಗಿದ್ದಿದ್ರೆ ನಾನು ಇಂದೂ ಸಹ ಈ ಮಟ್ಟಕ್ಕೆ ತಲುಪೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಜಾನಕಮ್ಮ ಭಾವುಕರಾಗಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ. 1997ರಲ್ಲಿ ರಾಮ್ ಪ್ರಸಾದ್ ಅವರು ಹೃದಯಾಘಾತದಿಂದ ನಿಧನರಾಗ್ತಾರೆ. ಈ ದಂಪತಿಗೆ ಮುರಳಿ ಕೃಷ್ಣ ಹೆಸರಿನ ಮಗ ಕೂಡ ಇರ್ತಾರೆ. ಈ ವರ್ಷ ಅಂದರೆ ಜನವರಿಯಲ್ಲಿ ಮುರಳಿ ಕೃಷ್ಣ ಕೂಡ ಕೊನೆಯುಸಿರೆಳಿರ್ತಾರೆ. ಇನ್ನು ಅವರ ಆಸ್ತಿ ಎಷ್ಟಿದೆ ಅಂತ ನೋಡೋದಾದರೆ, ಜಾನಕಮ್ಮ ಅವರ ಆಸ್ತಿ ಗ್ಯಾರೇಜ್ಗೆ ಕೋಟಿ ಬೆಲೆಯ ದುಬಾರಿ ಕಾರುಗಳು ಬಂದು ನಿಲ್ಲುತ್ತೆ. ಆದರೆ ತಮ್ಮ ಮಧುರ ಧ್ವನಿಯಿಂದಲೇ ಜಗತ್ತನ್ನೇ ಗೆದ್ದು 100 ಕೋಟಿ ಆಸ್ತಿಯ ಒಡತಿಯಾಗಿದ್ದರೂ ಸಹ ಜಾನಕಿ ಅವರು ಎಂದಾದರೂ ಹಮ್ಮು ಬಿಮ್ಮಿನಿಂದ ನಡೆದುಕೊಂಡಿದ್ದನ್ನು ಯಾರೂ ನೋಡಿಲ್ಲ. ಯಾವಾಗಲೂ ಸಹ ಒಂದು ಸಾಧಾರಣ ಸೀರೆಯುಟ್ಟು ಸರಳ ಜೀವನ ನಡೆಸಿದಂಥವರು ಜಾನಕಿ ಅಮ್ಮ. ಜಾನಕಿ ಅವರು ಬರೋಬ್ಬರಿ 20 ಭಾಷೆಗಳಲ್ಲಿ ಸುಮಾರು 40,000 ಹಾಡುಗಳನ್ನು ಹಾಡಿದಂತಹ ಖ್ಯಾತಿ ಅವರಿಗಿದೆ. ಅವರು ಪ್ರತಿ ಹಾಡಿಗೂ ಸಂಭಾವನೆಯನ್ನು ಪಡಿತಾ ಇದ್ರು. ಆದರೆ ಅವರು ಪ್ರತಿ ಹಾಡಿಗೆ ಎಷ್ಟು ಸಂಭಾವನೆಯನ್ನು ಪಡಿತಾ ಇದ್ರು ಅನ್ನುವಂತಹ ವಿಷಯ ಎಲ್ಲಿಯೂ ಸಹ ರಿವೀಲ್ ಆಗಿಲ್ಲ. ಅವರ ಆಸ್ತಿ ಮೌಲ್ಯ ಸದ್ಯಕ್ಕೆ 537 ಕೋಟಿ ರೂಪಾಯಿ ಇರಬಹುದು ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ. ಆದರೆ ಹಣ ಖ್ಯಾತಿಗಿಂತಲೂ ಸಹ ಅವರು ನೆಮ್ಮದಿಯನ್ನೇ ಹೆಚ್ಚಾಗಿ ಬಯಸಿದ್ರು. 100 ಕೋಟಿ ರೂಪಾಯಿ ಇದ್ದರೆ ವಿವಿಧ ರೀತಿಯ ಕಾರುಗಳನ್ನು ಇಟ್ಕೊಂಡು ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡೋರು ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಜಾನಕಿ ಅವರನ್ನು ನೋಡಿದ್ರೆ ಎಂದಿಗೂ ಸಹ ಹಾಗೆ ಅನಿಸೋದೇ ಇಲ್ಲ. ಅವರ ಸರಳತೆಯೇ ಇದಕ್ಕೆಲ್ಲ ಕಾರಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.